ಕಾರ್ ಕಲಿಯೋಣ ಅಂತಿದ್ದೀನಿ. ಇದು ಕಾರ್ ಸಪರೇಟ್ ಆಗಿ ರಿವ್ಯೂ ಮಾಡ್ತೀನಿ. ಇದನ್ನ ವಿಂಟೇಜ್ ಕಾರ್ ಅಂತ ಒಳಗೆ ಹಿಂಗಿರುತ್ತೆ. ಅಯ್ಯಯ್ಯೋ ಮರ್ಯಾದೆ ತೆಗ್ದ ಎಲ್ಲ ಡಗ್ 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 ಅಂತಿದೆ ಕಂಪ್ಲೀಟ್ ಆಗಿ. ಅಂದ್ರೆ ರಮ್ ಕುಡಿದು ಕುದುರೆ ತರ ಆಗ್ಬಿಡುತ್ತೆ ಗಾಡಿ. ಅದೊಂದು ಎಡ್ವರ್ಟ್ ಇದೊಂದು ಎಡ್ವರ್ಟ್ ಅಂದೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಇವತ್ತು ಮಾರ್ನಿಂಗ್ ಅವಲೇ 7:45 ಆಗಿದೆ. ಸ್ಪೆಷಲ್ ಏನು ಅಂತಂದ್ರೆ ಫಸ್ಟ್ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ದೀನಿ ನಾನು. ಸೊ ಕಾರ್ ಕಲಿಯೋಣ ಅಂತಿದ್ದೀನಿ. ನನಗೆ ಕಾರ್ ಬಿಡಕ್ ಬರೋದಿಲ್ಲ. ನಿಮ್ ಜೊತೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇವತ್ತು ಫಸ್ಟ್ ಡೇ ನಾನು ಹೋಗ್ತಿರೋದು. ಕಾರ್ ಯಾರು ಕಲಿಸ್ತಾರೆ, ಹೇಗೆ, ಏನು ಅಂತೇಳಿ ಎಲ್ಲ ತಿಳಿಸ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ ಜೊತೆ ಶೇರ್ ಮಾಡ್ಬೇಕಿತ್ತು. ಏನು ಅಂತಂದ್ರೆ ನಾನು ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ಡೈಲಿ ವ್ಲಾಗಿಂಗ್ 10 days ಕಂಟಿನ್ಯೂಸ್ 10 ವ್ಲಾಗ್ಸ್ ಬರಬೇಕು ಅಂತೇಳಿ ಅನ್ಕೊಂಡಿದ್ದೀನಿ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಇವತ್ತು ಫಸ್ಟ್ ಡೇ ನಾ ಅದು ಸ್ಟಾರ್ಟ್ ಮಾಡೋದಕ್ಕೆ ಹಾಲ್ ಕುಡಿದ್ಬಿಟ್ಟು ಮತ್ತೆ ಬಿಡೋಣ. ಡನ್. ಚಲೋ ಚಲೋ ಚಲೋ. ಮುಖ ನೋಡಿ ಹೆಂಗೈತೆ. ಸೊ ಅಣ್ಣನ ಗ್ಯಾರೇಜಿಗೆ ಬಂದಿದ್ದೀವಿ ಕಾರ್ ಕಲಿಯೋಕೆ. ಇದು ಕಾರ್ ಸಪರೇಟ್ ಆಗಿ ರಿವ್ಯೂ ಮಾಡ್ತೀನಿ. ಇದನ್ನ ಓಲ್ಡ್ ಮಾಡೆಲ್ ಯಾರಿಗ್ ಗೊತ್ತಿಲ್ವೋ ಇವಾಗ ತೋರಿಸ್ತಿದ್ದೀನಿ. ಅದ ಕಮೆಂಟ್ ಬಾಕ್ಸ್ ನಾಗ ಎಲ್ಲಿ ಯಾವ ಮಾಡೆಲ್ ಅದ ಅಂತ. ವಿಂಟೇಜ್ ಕಾರ್ ಅಂತಾರಲ್ಲ ಆ ಕಲೆಕ್ಷನ್ ಅಲ್ಲಿ ಬರುತ್ತೆ. ಬೇಸಿಕಲಿ ಅಣ್ಣ ಗ್ಯಾರೇಜ್ ನಡೆಸ್ತಾನೆ, 4 ವೀಲರ್ದು. ಅಣ್ಣನ ಆಫೀಸ್. ನಮ್ಮ ಗುರುಗಳು ಕಾರ್ ಕಲ್ಸಕ್ಕೆ. ಕೂದಲ ಕಟ್ ಮಾಡ್ಕೊಂಬಾರ್ದೇನ, ಜುಟ್ಟು ಹಾಕೊಂಬೋದು. ಜುಟ್ಟು ಕೂದಲು ಅಂದ್ರೆ ಬಹಳ ಇಷ್ಟ ನನಗೆ. ಕರೆಕ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ರೆ ಒಂದ್ ಕಾರ್ ಕಲ್ತ್ರೆ ಎಲ್ಲ ಕಾರ್ ಕಲ್ತಂಗ. ಅದು ಅವ್ರವ್ರ ಟ್ಯಾಲೆಂಟ್ ಮೇಲೆ ಬಿಟ್ಟು ಅಷ್ಟೇ. ಬರೀ ಹಿಂಗೆ ಮಾತಾಡ್ತಾನೆ. ನಾನು ಎಷ್ಟು ಟ್ಯಾಲೆಂಟೆಡ್ ನೋಡ. ಇಲ್ಲಿ ನೋಡಿ ಒಳಗೆ ಹಿಂಗಿರುತ್ತೆ. ಇಲ್ಲ ಗುಜರಿ ಸಾಮಾನ್ ತರ ಐತಪ್ಪ. ಇದು ಏನಂತ ಅರ್ಥ ಆಗ್ತಿಲ್ಲ ನೋಡಿ. ಆಕ್ಸಿಡೆಂಟ್ ಆಗಿರಬೇಕು. ಯಾವ್ದಿದಾ? ನಂಗೆ ಡ್ರೈವಿಂಗ್ ಬರ್ತಿದ್ದಾರೆ ಎಲ್ಲ ಸ್ವಲ್ಪ ಹಂಗೆ ಮಾಡ್ಕೊಂಡ್ರೆ ಹಿಂಗ್ ಕುಂದಿರ್ಬೇಕಾ? ಹೀಗೆ ಕುಂದಿರ್ಬೇಕು. ಹೆಂಗಿಲ್ಲ ಹೆಂಗ ಹಂಗಿಂದ ಬಂದು ಯಾವ್ದನ್ನ ಚೆನ್ನಾಗಿ ಅಂದ್ರೆ ಲೈಕ್ ಖಾಲಿ ರೋಡ್ ಇರೋದು ನೋಡ್ಬಿಟ್ಟು ಕಲಿಯೋಣ. ನನ್ ಜೊತೆ ನೀವು ಕಲೀರಿ. ವಾರ್ಮ್ ಅಪ್ ಮಾಡಿಸ್ತಿದ್ದ ನಮ್ಮಣ್ಣ. ನಾನು ಕಲಿತಿರೋದು ಟೊಯೋಟಾ ಕಾರ್. ಅಯ್ಯಯ್ಯೋ ಮರ್ಯಾದೆ ತೆಗ್ದ. ಇದು ಟಾಟಾ ಅಂತ. ಸಾರಿ ಹೌದು ಟಾಟಾ ಇದು. 8:30 ಆಗಿದೆ. ಎಲ್ಲಿ ಕಲಿಯೋದ? ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ಎಲ್ದ ಸುಲಭ ಇಲ್ಲ, ಡಗ್ 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 ಅಂತಿದೆ. ಫಸ್ಟ್ ಏನ್ ಮಾಡ್ಬೇಕು ಗುರುಗಳೇ? ಪ್ರೆಸ್ ಮಾಡು ಕಂಪ್ಲೀಟ್. ಫುಲ್ ಏನಾಗಲ್ಲ, ಕಾರ್ ಓಡಲ್ಲ. ಇಲ್ಲ ಹೋಗಿಲ್ಲ, ಕಂಪ್ಲೀಟ್ ಪ್ರೆಸ್ ಮಾಡು. ಹಾ ನೋಡಿ ಇನ್ನ ಮಾಡು. ಓಕೆ. ಇನ್ನೊಂದು ಸ್ಟೆಪ್ ಅನ್ನು ಇನ್ನ ಈಗ ಕಂಪ್ಲೀಟ್ ಆಗಿ ಬಂತು. ಹಾ ಇದು ಸ್ಟಾರ್ಟ್ ಆಗಿ ಹಾ ಬಿಡ್ಬೇಕಾ ಕ್ಲಚ್? ಬಿಡೋದಲ್ಲ, ಈಗ ಫಸ್ಟ್ ಗೇರ್ ಹಾಕ್ಬೇಕು. ಗೇರ್ ಅರ್ಥ ಮಾಡ್ಕೋಬೇಕು. ಕ್ಲಚ್ ಪ್ರೆಸ್ ಮಾಡಿದ್ಮೇಲೆ ಕೀ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಈ ಗೇರಲ್ಲಿ ಇದೆ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಆಮೇಲೆ ಹೇಳ್ತೀನಿ. ಅದು ಮಧ್ಯದಲ್ಲಿರೋದು ಬ್ರೇಕ್. ಇದು ಅದೇ ಆಕ್ಸಿಲೇಟರ್. ಇದು ಆಕ್ಸಿಲೇಟರ್. ಈಗ ಇದೆ ಒಂದು ಗೇರ್. ಇದು ನೀನು ಹಿಂಗೆ ಮಾಡಿಕೊಂಡು ಫಸ್ಟ್ ಮುಂದೆ. ಓಕೆನಾ? ನಿನ್ನ ಕೈಯಾಗ ಫೀಲ್ ಮಾಡ್ಬೋದು ನೀನು. ಈಗ ಫಸ್ಟ್, ಸೆಕೆಂಡು, ಓಕೆ, ನ್ಯೂಟ್ರಲ್, ಮತ್ತೆ ಥರ್ಡ್, 3, ನ್ಯೂಟ್ರಲ್, 4th, ಮತ್ತೆ ನ್ಯೂಟ್ರಲ್, 5th, ಲಾಸ್ಟ್ 6 ಇರುತ್ತೆ. ಅದನ್ನ ಹಿಂಗೆ ಹಾಕೋಬೇಕು. ಬ್ಯಾಕ್ ತಗೋಬೇಕು. ಈಗೇನು ಗೊತ್ತಾ, ಇದು ಎದಕ್ಕೆ ಹಾಕ್ಬೇಕು ಅಂದ್ರೆ ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್. 10-20 ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಗೇರ್ ಅಲ್ಲಿ ಜಸ್ಟ್ ಮೂವ್ ಮಾಡ್ಲಿಕ್ಕೆ 20-30 ಆ ಥರ 1 ಸೆಕೆಂಡ್, 30-40 ಥರ್ಡ್, 50-60 ಫೋರ್ತ್, 60-80 ಬಂದ 5th. 80 ಆ ಗೇರಲ್ಲಿ ಆಗ ಗೇರ್ಗೆ ರೀಚ್ ಆಗ್ತೇನೆ. ನೀವು ಆ ಸ್ಪೀಡಲ್ಲಿ ಹೋಗ್ತಿದ್ದಾಗ ಅದು ರೀಚ್ ಆಗ್ಬೇಕು ನೀನು ಕಂಪಲ್ಸರಿ. ಗೇರ್ ಚೇಂಜ್ ಮಾಡಬೇಕು. ಇಲ್ಲ ಅಂದ್ರೆ ಹಿಂಗೆ ಒಂದೇ ಗೇರಲ್ಲಿ ಹೊಡೆಯೋದು ಆ ಥರ ಮಾಡಿ ಅಂತ ಹೇಳಿದ್ರೆ ಕ್ಲಚ್ ಬೇಟ್ ಹೋಗ್ಬಿಡುತ್ತೆ. ಕ್ಲಚ್ ಬಿಟ್ ಎಲ್ಲಿರ್ತದೆ? ಅದು ಗೇರ್ ಬಾಕ್ಸ್ ಅಲ್ಲಿ ಇರುತ್ತೆ. ಗೇರ್ ಬಾಕ್ಸ್ ಎಲ್ಲಿರುತ್ತೆ ಅಂತೇಳಿ ಕಾರ್ ಒಳಗಡೆ. ಡ್ರೈವಿಂಗ್ ಕಲಿಬೇಕು ಅಂತ ಎಕ್ಸ್ಟ್ರಾ ಮಾತಾಡೋದು. ಸೀಟ್ ಬೆಲ್ಟ್ ಹಾಕ್ಬೇಕು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು. ಕರೆಕ್ಟ್. ಫಸ್ಟ್ ಕ್ಲಾಸ್ ಇದು. ಈಗ ಸ್ಟೇರಿಂಗ್ ಇದೆ ಅಲ್ವಾ, ಫಸ್ಟ್ ಗೇರ್ ಇದೆ ಅಲ್ವಾ, 30% or 20% ಜಸ್ಟ್ ಕ್ಲಚ್ ಬಿಡು, ನಿಧಾನಕ್ಕೆ ಬಿಡು. ಒಬ್ಬರು ಬ್ರಹ್ಮಲಿಂಗೇಶ್ವರ ಭಯ ಆಗ್ತದೆ ನನಗೆ. ಭಯ ಪಟ್ರೆ ಏನು ಕಲಿಯಕ್ಕಾಗಲ್ಲ. ನೀವು ಲೈಟ್ ಎಕ್ಸಲೇಟರ್ ಬಿಡು.
ಇನ್ನು ಸ್ವಲ್ಪ ಸ್ಲೋ ಆಗೇ ಮಾಡ್ಬೇಕಾಗಿತ್ತು. ಆ ಥರ ಸ್ಪೀಡ್ ಬ್ರೇಕರ್ ಬಂದಾಗ ಏನು ಮಾಡ್ಬೇಕು ಗೊತ್ತಾ, ಮತ್ತೆ ನೀನು 30% ಕ್ಲಚ್ಗೆ ಹೋಗ್ಬೇಕು. ನೀನು ಕಂಪ್ಲೀಟ್ ತೆಗೆದುಬಿಡು. ಇದು ಲೆಗ್ ಇದೆ ಅಲ್ವಾ, ಹಿಂಗೆ ಇಟ್ಕೊ, ಯಾಕಂದ್ರೆ ನೋವಾಗಲ್ಲ ನಿನಗೆ. ಆ ಲೆಗ್ ಇದೆ ಅಲ್ವಾ, ಕ್ರಾಸಲ್ಲಿ ಇಡು. ಇವಾಗ 20 ಕಿಲೋಮೀಟರ್ಸ್ ಇಂದು ನಾನು ಮೇಂಟೈನ್ ಮಾಡ್ತಿದ್ದೀನಿ. ಸೆಕೆಂಡ್ ಗೇರ್ ಅಲ್ಲಿ ಮೇಂಟೈನ್ ಮಾಡ್ತಿದ್ಯಾ? ಸೇಫ್ಟಿ ಅಂತೀಯ ಗಾಡಿಗಿಂತ? ಸೇಫ್ಟಿ ಏನಿಲ್ಲ, ಎಲ್ಲದು ಒಂದೇ ತರ ಬರ್ದಿಟ್ಟಾಗ ಹೋಗ್ಬಿಡ್ಬೇಕಷ್ಟೇ. ಮೋಟಿವೇಶನ್ ಅಂತಂದ್ರೆ ಇಂಥದ್ದು ಅಲ್ಲ, ಮತ್ತೆ ಇನ್ನೇನಾಯ್ತು. ಸೊ ಇದು ಡ್ರೈವಿಂಗ್ ಬಹಳಷ್ಟು ಜನ ಕಲಿತಾರೆ ಇಲ್ಲಿ ಬಂದ್ಬಿಟ್ಟು. ಈ ಥರ ಟರ್ನಿಂಗ್ಸ್ ಇದ್ದಾಗ ಸ್ಲೋ ಕಂಪಲ್ಸರಿ ಇರ್ಬೇಕು ನೀನು. ನಮ್ಮ ಜನಗಳಿಗೆ ನಮ್ಮ ಮೇಲ್ಕಿಂತ ಪಕ್ಕದವನು ಏನಾಗ್ತದ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ. ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ರಂಗಾಯಣ ರಘು ಇದ್ದಂಗೆ ಹೇಳಿದಾಗ ಪೌಡ್ರ್ ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ, ಮನ್ಸು ಹಾಳಾಗೋಗ್ಲಿ. ಒಂದೇ ದಿವಸ ಎಲ್ಲ ಕಳಿಸ್ತೀಯ ಹಂಗೆ? ನಿನಗೆ ಸಾಕಾಯ್ತಾ? ಇಲ್ಲ, ನಂಗೆ ನೆನ್ಪಿಟ್ಕೊಬೇಕಲ್ಲ ನಾನೆಲ್ಲ. ಸ್ಟೀರಿಂಗ್ ಕಂಪ್ಲೀಟಾಗಿ ಲೆಫ್ಟಿಗೆ ತಿರ್ಸು. ಕಂಪ್ಲೀಟಾಗಿ ಕ್ಲಚ್ ಬಿಡು, ಸಾರಿ ಬಿಡು. ಹಂಗೆ ಬಾ. ಪಾರ್ಕಿಂಗ್ ಅಂತಾರೆ ಇದನ್ನ. ಹ್ಯಾಂಡ್ ಬ್ರೇಕ್ ಹಾಕೊಂಡು ಫಸ್ಟ್ ಗೇರಲ್ಲಿ ಹಾಕಿ ಕ್ಲಚ್ ಬಿಟ್ಬಿಡು. ಪಾರ್ಕಿಂಗ್ ಒಂದೊಂದ್ಸಲ ಹಿಡಿಯಲ್ಲ, ಹಂಗೆ ಹೋಗ್ಬಿಡುತ್ತೆ ಹಿಂದ್ಗಡೆ. ಅವಾಗ ಏನಾಗ್ಬೇಕು, ಫಸ್ಟ್ ಗೇರಲ್ಲಿ ಹಾಕಿಟ್ರೆ ಗಾಡಿ ಹಿಂದ್ಗಡೆ ಹೋಗಲ್ಲ. ಇಲ್ಲಿ ಏನಿದು? ಇದು ಲೇಔಟ್, ಇದು ಎಲ್ಲ ಬುಡ ಲೇಔಟ್ಸ್. ಇದೆಲ್ಲ ಸೈಟ್ಸ್ ಇದಾವೆ. ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋದು. ಇದೇ ವೆಹಿಕಲ್ ರತನ್ ಟಾಟಾ ಅವರ ಟಾಟಾ ವೆಹಿಕಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡ್ಕೊಳ್ಳಿ. ಹೀಗಿದೆ ಇವಾಗ, ಹೀಗೆ ಇರುತ್ತೆ ನಾನು ಬಿಡೋ ಟೈಮ್ನಾಗ. ಆಮೇಲೆ ಯಾರೋ ಹೆಣ್ಮಗು ಅಂತೇಳಿ ಹೇಳ್ಬೇಕಾಗುತ್ತೆ. ಟೆನ್ಷನ್ ಆಗತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಭಯ ಇದೆ, ಕಾಲು ಆಲ್ರೆಡಿ ಪೇನ್ ಬರ್ತಿದ್ದ. ನಂಗೆ ಗೊತ್ತಿಲ್ಲ ಇದು ಏನು ಸ್ಟಾರ್ಟಿಂಗ್ ಪೇನ ಇಲ್ಲ ಅಂದ್ರೆ ತುಂಬಾನೇ ಪ್ರೆಷರ್ ಆಗ್ತಿದೆ. ಫಸ್ಟ್ ಟೈಮ್ ಅಲ್ವಾ ಕಾರಲ್ಲಿ ಬಂದ್ಬಿಟ್ಟು. ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಲ್ಲದೂ ಯೋಚನೆ ಮಾಡಬೇಕು, ಮುಂದೆನೂ ಯೋಚನೆ ಮಾಡಬೇಕು, ಆ ಕಡೆ ಈ ಕಡೆ ಗೇರ್ ಹಾಕಬೇಕು, ಸ್ಪೀಡ್ನು ನೋಡ್ಕೊತಿರ್ಬೇಕು, ಬ್ರೇಕ್ ಅಪ್ಲೈ ಮಾಡಬೇಕು, ಎಲ್ಲದಕ್ಕೂ ಕೆಲಸ ಕೊಡಬೇಕು. ಕೆಲವ್ರಿಗೆ ಏನಂದ್ರೆ ಒಬ್ಬೊಬ್ರು ಹಂಗೆ ತೊಗೊಂಡೋಗ್ಬಿಡ್ತಾರೆ. ಹಂಗೆ ಇವಾಗ ನಾನು ಕೂಡ ಗ್ಯಾರೇಜಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಬರ್ತಾ ಇದ್ದಿಲ್ಲ, ಒಂದು ಓಮ್ನಿ ಗಾಡಿ ಹಂಗೆ ತೊಗೊಂಡೋಗ್ಬಿಟ್ಟಿದ್ದೆ ಕಸ್ಟಮರ್ ಕೊಡ್ಬೇಕಂತ ಹೇಳ್ಬಿಟ್ಟು. ಆಮೇಲೆ ಬೈದರು, ಹಂಗೆಲ್ಲ ಮಾಡೋದು. ಇನ್ನೂ ಗೊತ್ತಾಗಿ ಹಂಗೆ ಕಲ್ತ್ಕೊಂಡು ಹಂಗೆ ಬಂದರು. ನನಗೆ ಯಾರು ಕಲ್ಸ್ಕೊಟ್ಟಿಲ್ಲ. ನಾವು ನೋಡ್ತೀವಿ, ನಮ್ಮ ಮೆಕ್ಯಾನಿಕಲ್ ಆ್ಯಕ್ಚುಲಿ ಆಕ್ಸಿಡೆಂಟ್ ವೆಹಿಕಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ, ಅವ್ರೇನು ಮಾಡ್ಬಿಡ್ತಾರೆ ಹೈವೇ ಸ್ಪೀಡಲ್ಲಿ 120, 100 ಒಬ್ಬೊಬ್ರು ಇನ್ನೂ ಜಾಸ್ತಿನೇ ಹೋಗ್ಬೋದೇನೋ. ಕೆಲವರು ಬ್ರೇಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲಚ್ ಹೊತ್ಬಿಟ್ಟು ಅಪ್ಲೈ ಮಾಡ್ತಾರೆ. ಆ ಸ್ಪೀಡಲ್ಲಿ 5th ಗೇರ್ ಸ್ಪೀಡು 120 ಸ್ಪೀಡ್ ಇರುತ್ತೆ ಅನ್ಕೋ, ಕ್ಲಚ್ ಫಸ್ಟ್ ಅಪ್ಲೈ ಮಾಡ್ಬಿಡ್ತಾರೆ. ಆ ಬೈಕ್ಗೆ ಬ್ರೇಕ್ ಅಪ್ಲೈ ಮಾಡ್ತಾರೆ. ಕಂಟ್ರೋಲ್ ಸಿಗಲ್ಲ ಗಾಡಿ. ಅವಾಗ 80 ಸ್ಪೀಡಲ್ಲಿ ಬಂದಾಗ ಸ್ವಲ್ಪ ನಿಮ್ಮ ಗಾಡಿ ಕಂಟ್ರೋಲ್ ಸಿಗುತ್ತೆ. ಅವಾಗ ನೀವು ಕ್ಲಚ್ ಅಪ್ಲೈ ಮಾಡ್ಬೋದು. ಭಾಳಷ್ಟು ಜನ ಹಂಗೆ ಮಾಡಲ್ಲ. ಭಾಳಷ್ಟು ಜನ ಮಾಡ್ಬಿಡ್ತಾರೆ 100 ಬ್ರೇಕ್ ಅಪ್ಲೈ ಮಾಡ್ಬೇಕು. ಕ್ಲಚ್ ಪ್ರೆಸ್ ಮಾಡಬಾರ್ದು ಯಾವಾಗಲೂ. ಕ್ಲಚ್ ಪ್ರೆಸ್ ಮಾಡ್ಬಿಟ್ರೆ ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ರಮ್ ಕುಡಿದು ಕುದುರೆ ಥರ ಆಗ್ಬಿಡುತ್ತೆ ಗಾಡಿ. ಯಾಕಂತ ಹೇಳಿದ್ರೆ ಕಂಟ್ರೋಲ್ ಸಿಗಲ್ಲ ಅವಾಗ. ಅದು ಒಂದ್ಸಲ ಹಂಗೆ ಇರುತ್ತೆ, ಅದು ಫೀಲ್ ಅದು ಗಾಡಿಗೆ. ನಾನು ಕೇಳಲ್ಲ ಅಂತ ಹೇಳುತ್ತೆ. ಸಿಟಿಯಲ್ಲಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಟಕ್ ಅಂತ ಬಂದ್ಬಿಡ್ತಾರೆ ನೋಡು. ಒಂಥರ ಅದು ಪದ್ಧತಿ. ಅದು ಸೈಕಲ್ ಅವನು ಬೈಕ್ ಕೊಡೋದು ಬೈಕನ್ನು ಕಟ್ಕೊಡ್ಬೇಕು, ಬೈಕಲ್ಲಿ ಹೋಗೋನು ಕಾರ್ ಕೊಡೋದು ಕಾರನ್ನು ಕಟ್ಕೊಡ್ಬೇಕು. ಹಂಗೆ ಕಾರಲ್ಲಿ ಹೋಗೋನು ಲಾರಿನ ಟಚ್ ಮಾಡಿ ಲಾರಿನ ಕೊಡ್ಬೇಕು. ಎಷ್ಟು ದೊಡ್ಡ ವೆಹಿಕಲ್ ಇರ್ತದೆ ಅವ್ರು ಕಟ್ಕೊಂತ ಹೋಗ್ತಿರ್ಬೇಕಂತೀಯ. ಎಷ್ಟು ಗಂಟೆ ಕಲಿಬೇಕಂತ ದಿನಕ್ಕೆ? ಸಾಕು, ಭಾಳ ಕಲ್ತ್ರು ಕೂಡ ಆಗಲ್ಲ ಜೀವನದಾಗ. ಯಾವ್ದು ಜಾಸ್ತಿ ಕಲಿಬಾರ್ದು, ಕಲಿಯೋಷ್ಟು ಕಲಿಬೋದು ಅಷ್ಟೇ. ನಾವೆಲ್ಲ ದೊಡ್ಡ ಮೈಂಡ್ ಸೆಟ್ ಐಸ್ಟನ್ಗಳ ನಾವೆಲ್ಲ ಎಲ್ಲ ತಲೆಯಲ್ಲಿ ಇಟ್ಟಾಳಕ್ಕೆ. ನಿಂಗೆ ಗೊತ್ತಿಲ್ಲೇನು ಆ್ಯಕ್ಚುಲಿ ಐನ್ಸ್ಟೈನಿಗೂ ಅವ್ನ ಮನೆ ದಾರಿ ಗೊತ್ತಿದ್ದಿಲ್ಲ ಅಂತ. ಈಗ ನಮ್ಮ ಮನೆ ದಾರಿ ಗೊತ್ತು, ಹೋಗ್ಬಿಡೋಣ ಬಾ ಫಸ್ಟ್. ಈಗ ಡೌನಲ್ಲಿ ಇದಲ್ಲ, ಇದನ್ನು ತೆಗಿಯೋದು ಇಂಪಾರ್ಟೆಂಟ್. ಈಗ ನೀನು ತೆಗಿತೀಯಾ? ಹೆಂಗೆ? ಅದೇ ಮತ್ತೆ ಅದೇ 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 ತೆಗಿಬೇಕು ಬಾ. ಹೆಂಗ ದೊಬ್ಬತಿ ಹಿಂದ್ಗಡೆಯಿಂದ? ಹಿಂದ್ಗಡೆ ಮಲ್ಕೊಂಡಿರ್ತೀನಿ ಟೈರಿಂದ ತಗೊಂಡೋಗ್ಬಿಡು. ಈಗ ಬ್ರೇಕ್ ಅಪ್ಲೈ ಮಾಡ್ಬೇಕು. ಯಾವಾಗ ಕ್ಲಚ್ ಪ್ರೆಸ್ ಮಾಡಬಾರ್ದು. ಡೌನ್ ಅಲ್ಲಿ ಇದ್ದಾಗ ಕಂಪ್ಲೀಟ್ ಪ್ರೆಸ್ ಮಾಡು. ಫಸ್ಟ್ ಬ್ರೇಕ್ ಕಂಪ್ಲೀಟ್. ಓಕೆ, ಇವಾಗ ಕ್ಲಚ್ ಪ್ರೆಸ್ ಮಾಡು. ನಿಧಾನ, ಇಲ್ಲಾಂದ್ರೆ ಫುಲ್ ಕಂಪ್ಲೀಟ್. ಓಕೆ, ಗಾಡಿ ಸ್ಟಾರ್ಟ್ ಮಾಡು. ಓಕೆ, ಡನ್. ಈಗ ಹೋಗ್ತಾ ಇದ್ದಾನ, ಹಂಗೆ ಹೋಗ್ಲಿ. ಎಸ್, ಗುಡ್. ಬೇಗನೆ ಕಲಿತೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲೋ ಕಸ್ದಾಗ ಬಿದ್ದೋಳನ್ನ ಕರ್ಕೊಂಬಂದು ಇಷ್ಟು ದೊಡ್ಡದು ಮಾಡಿದ್ರೆ ನಮಗೆ ಬೆಲೆ ಇಲ್ಲ. ಇಲ್ಲ ಫ್ರೆಂಡ್ಸ್, ಕಷ್ಟ ನಾನೇನೋ ದೊಡ್ಡ ಮನ್ಸು ಮಾಡಿಕೊಂಡು ಬರೀ ಸುಳ್ಳು ಹೇಳ್ತಿದ್ದಾನೆ.
ಹಿಂಗೇನು ಇದ್ದಿಲ್ಲ, ಇವನ್ನ ನಾನ್ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಇರ್ಲಿ ನಮ್ ದೊಡ್ಡಣ್ಣನ ಜೊತೆ ಇನ್ನೊಬ್ಬನ್ ಇರ್ತಾನ ಅಂತಂದು ಹಾಕ್ಸ್ಬಿಟ್ಟು. ಅವನ್ ದೊಡ್ಡಣ್ಣ ಸಣ್ಣವನು ಚಿಕ್ಕಣ್ಣ. ಈ ಅಮ್ಮ ಏನು ಇವಾಗ ಸ್ವಲ್ಪ ಕ್ಲಚ್ ಬಿಡ್ಲಿ, ಕ್ಲಚ್ ಇಟ್ಕೊಂಡಿದ್ದೀನಿ, ಬಿಡ್ಲಿ ಇರೋ ಸೆಕೆಂಡ್ ಗೇರ್ ಹಾಕಿ ಇವಾಗ. ಯಾಕಂದ್ರೆ ಇಲ್ಲ ಬಂತಲ್ಲ ಟರ್ನಿಂಗ್ ಬಂತಿರೋ, ಕ್ಲಚ್ ಬಿಡು ಕಂಪ್ಲೀಟ್ ಬಿಡು ಹೇಳ್ತೀನಿ. ಕಾಲ್ ಲೆಗ್ ಪೇನ್ ಆದ್ರೆ ಬಿಟ್ಟು ಬಿಡು. ಇಲ್ಲ ಕಾಲ್ ಲೆಗ್ ಪೇನ್ ಅಲ್ಲ, ನಂಗೆ ಗೊತ್ತಾಗ್ತಿಲ್ಲ ಯಾವಾಗ ಬಿಡ್ಬೇಕಂತ. ನಾವು ನೋಡು ಕಾಲು ಲೆಗ್ ಪೇನ್ ಎರಡು ಹೇಳುತ್ತೆ. ಇನ್ನ 1 hour ಡ್ರೈವಿಂಗ್ ಕ್ಲಾಸ್ ಆಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಏನೇನ್ ಕಲ್ತೀವಿ? ಕಲ್ತಿದ್ದೇನೆ ಎಲ್ಲ ಹೇಳ್ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಇಂಡಿಕೇಟರ್ ಕಲ್ತೆ, ಈ ಕಡೆ ಬಡದ್ರೆ ಆ ಕಡೆ ಬಡದ್ರಲ್ಲ, ಆ ಕಡೆ ಹಂಗಂದ್ರಲ್ಲ. ಇದನ್ನ ಹಿಂಗ ಮೇಲೆ ಕೆಳಗೆ ಮಾಡಿದ್ರೆ ಇಂಡಿಕೇಟರ್ ಆ ಕಡೆ ಈ ಕಡೆ. ಬೋರ್ಡ್ಸ್ ಇದೆ ನೋಡಿ, ಇದು ಯೂಟರ್ನ್ ಮುಂದ್ಗಡೆ ಬರುತ್ತೆ. ಮುಂದ್ಗಡೆ ಓಡೋದು 30 ಸ್ಪೀಡ್ 40 ಸ್ಪೀಡ್ ಅಷ್ಟನ್ನೆಲ್ಲ ಮೇಂಟೈನ್ ಮಾಡಿ. ಆಕ್ಚುಲಿ ಅದು ಯಾರು ಮೇಂಟೈನ್ ಮಾಡಲ್ಲ, ಬಟ್ ಏರ್ ಕಲಿಯೋದು ಒಳ್ಳೆದಲ್ಲ, ಖುಷಿ ಆಗುತ್ತೆ. ಚೇಂಜ್ ಆಗ್ಬೇಕಲ್ಲ ಜನರೇಷನ್. ಇವಾಗ ಹೆವಿ ಗಾಡಿಗೂ ಅಂತ ಅದ್ರಲ್ಲಿ ಗೇರ್ ಇರಲ್ಲ, ಒಂದೇ ಓನ್ಲಿ ಬ್ರೇಕ್ ವಿತ್ ಎಕ್ಸಿಲೇಟರ್ ಇರುತ್ತೆ. ಟೆಸ್ಲಾ ತಾಂತೀನಿ ನಾನು ಮುಂದ್ಗಡೆ. ಯಾವುದು ಟೆಸ್ಲಾ? ಟೀ ತಾಂತ ನಮ್ಮ ಈಜಂಗ್ ಹೇಳ್ತಾರೆ ಟೆಸ್ಲಾ ತಾಂತೀನಿ ಅಂತೇಳಿ. ಏನೋ ದೇವ್ರು ಅನುಕಂಪ ಮಾಡಿದ್ರೆ ಏನಾಗಲ್ಲ, ನೀನೇ ತಗೊಂತಿ, ನನಗ್ ಕಲಿಸ್ತಿ, ನನಗ್ ನೀನೇ ಗಿಫ್ಟ್ ಮಾಡ್ತಿ, ಯಾರಿಗ್ ಗೊತ್ತು. ಬೇಡ, ನಾ ರೇಂಜಿಗೆ ಹೋದ್ರು ಮಾಡಲ್ಲ ನಾನು. ಇಂತ ಅಣ್ಣ ಎಲ್ಲಾನು ಸಿಗ್ತಾನ. ಲಾರಿ ಗುಣ ಸೇಮಾ? ಲಾರಿ ಅದಲ್ಲ, ಇವಾಗ ನಮ್ಗೆ ಬ್ಯಾಡದಿದ್ದ ವಿಷಯಗಳು ನಾವು ಕಲಿಬಾರ್ದು. ನಮ್ಗೆ ಇವಾಗ ಏನ್ ಬೇಕು ಅದನ್ನ ಮಾತ್ರ ಕಲಿಬೇಕು. ನಾವು ಲಾರಿ ಇದೆ, ನಾವು ನೆಸಿಟಿ ಇದ್ದ ಕಲಿಯೋಣ. ಫ್ಯೂಲ್ ಇಂದೆಲ್ಲ ಗೊತ್ತಾಗ್ತದೆ ಕಮ್ಮಿ ಆಗ್ತಿದೆ ಫ್ಯೂಲ್ ಅಂತಂದು. ಅದನ್ನೆಲ್ಲ ಮುಂದಿನ ಸಂಚಿಕೆ ಎಲ್ಲ ಒಂದೇ ಸಲ ಏನ್ ಅನ್ಕೊಂಬಿಡಿ ಏನನ್ನ. ಓಕೆ ಫೈನ್, ಪಾರ್ಟ್ 2 ನಲ್ಲಿ ಮತ್ತೆ ಸಿಗ್ತೀವಿ ನಾವು ಡ್ರೈವಿಂಗ್ ಕ್ಲಾಸ್ ಇಂದ. ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾಡ್ತೀನಿ ನಾನು, ಯಾಕಂದ್ರೆ ಅಷ್ಟು ಒಳ್ಳೆ ಕಾರ್. ಆ ಮಾಡೆಲ್ ಇನ್ನೂ ಸಿಗೋದಿಲ್ಲ, ಬಟ್ ರೀಸನ್ಸ್ ಎಲ್ಲ ಇನ್ನೊಂದು ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ 1 ಗಂಟೆ ಆಗಿದೆ, 9:15. ನನ್ನ ಗುರುಗಳಿಲ್ಲೇ ಇದ್ದಾರೆ. ಗುರುದಕ್ಷಿಣೆ ಆಮೇಲೆ ಕೊಡ್ತೀನಿ. ನಿಂಗೆ ಎಂತ ಬೇಕು ಗುರುದಕ್ಷಿಣದಲ್ಲಿ? ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಜಸ್ಟ್ ಮನೆಗೆ ಬರ್ತಿದ್ದೀನಿ ಈಗ. ಟೈಮ್ ಪಾಸ್ ಎಲ್ಲ ಮಾಡಿಬಿಟ್ಟು ಇವಾಗ 11 ಗಂಟೆ ಆಗಿದೆ ಟೈಮ್. ಜಲ್ದಿ ಹೋಗ್ಬೇಕು. ಆಡ್ ಮಗನೇ, ಯಾರು ದೇವರು? ಶಬಾಷ್. ಇವಾಗ ಟೈಮ್ 11:10 ಆಗ್ತಿದೆ. ಕೆಲಸ ಶುರು ಮಾಡಬೇಕು. ನಾರ್ಮಲಿ ಅವೆಲ್ಲ ಜಲ್ದಿ ಸ್ಟಾರ್ಟ್ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ. ಎನಿವೇ ತಡ ಮಾಡೋದು ಬೇಡ. ಇವಾಗ IT ಲೈಫ್ ಮತ್ತೆ ಶುರು ಆಗುತ್ತೆ. ಬ್ರೇಕ್ ಆದ್ಮೇಲೆ ಸಿಗ್ತೀನಿ, ಸ್ವಲ್ಪ ಹೊತ್ತಾದ್ಮೇಲೆ. ಬಾಯ್. ಸೊ ಫುಲ್ ಪ್ಯಾಕ್ ಆಗಿದೆ ಇವತ್ತಿನ ದಿವಸ. 8:30 ತನಕ ಇದೆ, ನೋಡ್ಬೇಕು. ಸೊ 4 o'clock ಆಗ್ತಿದೆ. ಸೊ ಅಮ್ಮ ಅವಲೇ ಬಂದಿದ್ದಾರೆ. ಅಮ್ಮ ಪುಂಡೆ ಪಲ್ಯ ಮಾಡ್ತಿದ್ದೆ ಅಮ್ಮ. ಇದೆರಡು ಮಿಕ್ಸ್ ಮಾಡಿ ಒಂದು ಸಾರು ಮಾಡಕತ್ತಾರೆ. ಟೈಮ್ ಇನ್ನು 7:45 ಆಗಿದೆ, ಆದರೂ ಮೀಟಿಂಗ್ನಲ್ಲಿ ಇದ್ದೀನಿ. ಸೊ 8:30 ತನಕ ಈ ಮೀಟಿಂಗ್ ಆಗುತ್ತೆ. ಬೆಳಿಗ್ಗೆ ಕುಂತಿದ್ದೋಳು, ಇವಾಗ ಇನ್ನೂ ಎದ್ದಿಲ್ಲ. ಸ್ವಲ್ಪ ಇವಾಗೊಂದು ಬ್ರೇಕ್ ತೊಗೊಂಡಿನಿ, ಊಟ ಕೂಡ ಮಾಡಿಲ್ಲ. ನೋಡೋಣ, 8:30 ಆದ್ಮೇಲೆ ಮತ್ತೆ ಸಿಗ್ತೇನೆ. ಸೊ ಸ್ವಲ್ಪ ಜಲ್ದಿ ಮುಗಿಸಿದ್ದಾರೆ. ಈ ಶಟ್ ಡೌನ್ ಮಾಡೋ ಖುಷಿ ಬರೀ IT ಅವ್ರಿಗೆ ಗೊತ್ತು. ಯಾರು ನನ್ನ ಸ್ಕ್ರೀನ್ ಬಗ್ಗೆ ಮಾತಾಡೋದಿಲ್ಲ. ಇವತ್ತಿನಿಂದ ಸ್ಟಾರ್ಟ್ ಮಾಡಿ ಏನಂತ? ಅದೊಂದು ಎಡವಟ್ಟು ಅಂದೆ. ಖತಮ್, ಬಾಯ್ ಬಾಯ್, ಟಾಟಾ. ಅಮ್ಮಂಗೆ ಟ್ಯಾಬ್ಲೆಟ್ಸ್ ತರಬೇಕಂತ. ಹಾಗೆ ನಂಗೆ ಒಂದು ಇಂಜೆಕ್ಷನ್ ಇದೆ. ಯಾಕೆ ಇಂಜೆಕ್ಷನ್ ಅಂತಂದರೆ ಸ್ನೂಪಿ ನನಗೆ ಲವ್ ಬೀಟ್ ಮಾಡಿದ್ದಾನೆ. ಸೊ ಅದಕ್ಕೆ ಒಂದು ಇಂಜೆಕ್ಷನ್ ಉಳಿದಿದೆ ಬಾಕಿ. ಆಲ್ರೆಡಿ 3 ಹಾಕ್ಕೊಂಡಿದ್ದೀನಿ, ಇನ್ನೂ 1 ಬಾಕಿ ಇದೆ. ಸೊ ಇವಾಗ ಹೋಗಿ ಹಾಕ್ಕೊಂಬರ್ಬೇಕು. ಕ್ಲಿನಿಕ್ಕಿಗೆ ಬಂದಿದ್ದೀನಿ. ನಾನು 40 kg ಗೊತ್ತಾ? ಕಡಿಮೆ ಇದೆ.
ಕಮ್ಮಿ ಪರವಾಗಿಲ್ಲ ಅಂದ್ರಪ್ಪ. ಅಮ್ಮಂಗೇನು ಎಕ್ಸೈಟ್ಮೆಂಟ್ ಇಲ್ಲ. ಸೊ ನಾನು 40 kgs ಕಮ್ಮಿ ಅನ್ಸುತ್ತೆ, ಬಟ್ ಅವ್ರು ತೊಂದರೆ ಇಲ್ಲ ಅಂದಿದ್ದಾರೆ. ಸೊ ಫೈನ್. ಹೊಟ್ಟೆ ತುಂಬ ಹಸಿತಿದೆ, ಊಟ ಮಾಡಿಬಿಡ್ತೀನಿ. ನಾನು ಊಟ ಮಾಡ್ತಿದ್ದೀನಿ. ಅನ್ನ ಸಾರು, ಸೊ ಸ್ವಲ್ಪ ಇದು ಮಿಕ್ಸ್ಚರ್ ಇದೆ ಆ್ಯಂಡ್ ಕರ್ಡ್. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೇನೆ. ಗಾಯ್ಸ್, ಟೈಮ್ 10:40 ಆಗ್ತಿದೆ. ಸ್ನೂಪಿ ಜೊತೆ ವಾಕಿಂಗ್ ಮುಗಿಸ್ಕೊಂಬಂದೆ. ಇವಾಗ ಈ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ನಾನು ಕಾರ್ ಡ್ರೈವ್ ಮಾಡೋದು ಕಲಿತಿದ್ದೀನಿ ಆ್ಯಂಡ್ ಆಲ್ಸೋ ಬೇಸಿಕ್ ಡೇ. ಅದಾದಮೇಲೆ ಡೇ 1 ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ. ನಿಮಗೆ ಈ ಸೀರೀಸ್ ಇಷ್ಟ ಆಗ್ತಿದ್ದಾನೆ ಅಂತ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗೀತದೆ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು, ಬಾಯ್. ನಾನು ಚಾಲೆಂಜ್ ಮಾಡ್ತಿದ್ದೀನಿ, ಅಂದರೆ ಲೈಕ್ ಚಾಲೆಂಜ್ ಅಲ್ವಾ? ಫೈನ್. ನಮ್ಮಣ್ಣ ಭಾಳ ಫೇಮಸ್ಸು. ಯಾವಾಗ ನಿನ್ನ ಗಾಡಿ ನಿನ್ನ ಕಂಟ್ರೋಲ್ ಸಿಗುತ್ತೆ ಅಂತ ಗೊತ್ತಾಗುತ್ತಾ? ಟ್ರ್ಯಾಕ್ಟರ್ ಬರ್ತಾ ಇದೆ, ಆ ಸೌಂಡ್ ಹೋಗಿದ್ಮೇಲೆ ಮತ್ತೆ ನಾನು 4